ಪ್ರಭು ಅವರೇ, ನಿಮಗೊಂದು ಪ್ರಶ್ನೆ. ನನಗಾಗಲೇ ಪ್ರಶ್ನೆ ಏನು ಕೇಳ್ದೆ, ಯಾವುದೋ ಕೊರಿಯರ್ ನಾವು ಆರ್ಡರ್ ಮಾಡಿರೋದಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೊಂದು OTP ಕೇಳ್ತಾರೆ. OTP ಹೇಳಿದ ತಕ್ಷಣ ದುಡ್ಡು ಹೊರಟೋಗುತ್ತೆ ನಮ್ಮ ಅಕೌಂಟಿಂದ. ನಮಗೇನು ಕನೆಕ್ಷನ್ನೇ ಇರೋದಿಲ್ಲ, ನಾವೇನು ಆರ್ಡರ್ ಮಾಡಿರೋದಿಲ್ಲ, ನಾವೇನು ಟ್ರಾನ್ಸಾಕ್ಷನ್ ಮಾಡಿರೋದಿಲ್ಲ. ಯಾವುದೋ ಒಂದು ಅನ್ನೋನ್ ನಂಬರ್ಗೆ ಯಾವನೋ ಒಬ್ಬ ಒಂದು OTP ಕಳಿಸ್ತಾನೆ, ಅದು ನಮ್ಮ ನಂಬರ್ ಆಗಿರುತ್ತೆ. OTP ಹೇಳಿದ ತಕ್ಷಣ ದುಡ್ಡು ಹೆಂಗೆ ಹೊರಟೋಗುತ್ತೆ? ಹೌ ದಿಸ್ ಇಸ್ ಡನ್? ಇದು ಭಾಳ ಅನಾಯಿಂಗ್ ಅನ್ಸುತ್ತೆ ನನಗೆ, ಭಾಳ ಅಮ್ಯೂಸಿಂಗ್ ಅಂತ ಅನ್ಸುತ್ತೆ. ತಾವೇನಂತೀರಿ ಇದ್ರ ಬಗ್ಗೆ? 100% ಸರ್. ಫಸ್ಟ್ ಆಫ್ ಆಲ್ ಮಿಸ್ಟೇಕ್ ಎಲ್ಲಿದೆ ಅಂದ್ರೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇರ್ಬೋದು, ಅಮೆಝಾನ್, ಸ್ವಿಗ್ಗಿ ಯಾವುದೇ ಆರ್ಡರ್ಸ್ ಇರ್ಬೋದು, ಫಾರ್ ಎನಿಥಿಂಗ್ ಆ 6 ಡಿಜಿಟ್ OTP ನೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ನಾವು ನೋಡ್ಬೇಕಾಗಿರುವ ಮಿಸ್ಟೇಕ್. ಯಾಕಂದ್ರೆ ಜನರಿಗೆ ಗೊತ್ತಿರಲ್ಲ ಇದು ಆಕ್ಚುಲಿ ಬ್ಯಾಂಕಿಂಗ್ OTP ನ, ಇದು ವಾಟ್ಸ್ಆಪ್ ಇದು OTP ನ, ಅಥವಾ ಯಾವ್ದಾದ್ರು ಕ್ಯಾನ್ಸಲೇಷನ್ ಇದು OTP ನ ಅಂತ. ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್, ಮೇನ್ ಈಗ ನಾನೀಗ ನೋಡ್ತಾ ಇರುವ ಪ್ರಾಬ್ಲಮ್ ಯಾವ್ದಂದ್ರೆ, ಈಗ ಒಬ್ರು ಕಾಲ್ ಮಾಡಿ ತಾವು ಹೇಳಿದ ತರ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇದೆ, ಒಂದು OTP ಬರುತ್ತೆ ಅಂತ ಹೇಳ್ಬಿಟ್ಟು OTP ಶೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ವಾಟ್ಸ್ಆಪ್ ಅನ್ನು ಇನ್ನೊಂದು ನಂಬರ್ ಅಲ್ಲಿ ಇನ್ಸ್ಟಾಲ್ ಮಾಡುವಾಗ ಆ OTP ವಾಟ್ಸ್ಆಪ್ ಇವರಿಗೆ ಕಳಿಸ್ತಾರೆ. ಸೊ ಎಲ್ಲಿಯಾದ್ರೂ ಇವರ ವಾಟ್ಸ್ಆಪ್ ಬಂದಿರುವ OTP ಅನ್ನು ಶೇರ್ ಮಾಡಿದ್ರೆ ಇವರ ಫೋನ್ ನಲ್ಲಿರುವ ಎಲ್ಲ ಮೆಸೇಜಸ್, ಎಲ್ಲ ಡೇಟಾ ಅಟ್ಯಾಕರ್ ಇದ್ದು ಅಥವಾ ಸೈಬರ್ ಕ್ರಿಮಿನಲ್ ಇದ್ದು ಮೊಬೈಲಿಗೆ ಹೋಗಿ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಇವರಿಗೆ ವಾಟ್ಸ್ಆಪ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅನ್ಫಾರ್ಚುನೇಟ್ಲಿ ಎಷ್ಟೋ MLA, MP ಮತ್ತೆ ಮಿನಿಸ್ಟರ್ಸ್ ಗಳು ಕೂಡ ಇದಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಆ OTP ಅನ್ನು ಅವರು ಶೇರ್ ಮಾಡಿರ್ತಾರೆ. ಸೊ ಈಗ ಮೇನ್ ನಾನು ನೋಡ್ತಾ ಇರುವ ಸೆಕ್ಸ್ಟಾರ್ಷನ್ ಇರ್ಬೋದು, ಬ್ಲಾಕ್ ಮೇಲ್ ಇರ್ಬೋದು, ಇದರಿಂದಲೇ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರ ಫೋನ್ಗಳಲ್ಲಿ ಕೆಲವು ಪ್ರೈವೇಟ್ ಅಥವಾ ಸೀಕ್ರೆಟ್ ಮೆಸೇಜಸ್ ಇರುತ್ತೆ. ಸೊ ಇದು ಲೀಕ್ ಆದಾಗ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಬಂದ ತಕ್ಷಣ ಇವರು ಏನ್ ಮಾಡ್ತಾರೆ, ಅಮೌಂಟ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು. ಎರಡನೇದು, ಕೊರಿಯರ್ ಸ್ಕ್ಯಾಮ್. ಈಗ ಮನೆಗೆ ಪೋಸ್ಟ್ ಬರುತ್ತೆ, ಆ ಪೋಸ್ಟ್ ಅಲ್ಲಿ ಒಂದು ಸ್ಕ್ರಾಚ್ ಕಾರ್ಡ್ ಇರುತ್ತೆ. ಆ ಸ್ಕ್ರಾಚ್ ಕಾರ್ಡ್ ಇವರು ಸ್ಕ್ರಾಚ್ ಮಾಡ್ತಾರೆ. ಯಾಕಂದ್ರೆ ಇವರು ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ವಿಜಯ್ ಕುಮಾರ್ ನಾವಿ ಅವರು ಆಲ್ರೆಡಿ ಹೇಳಿದ್ದಾರೆ, ಆ ಬ್ಯಾಂಕ್ ಅಲ್ಲಿ ಇರುವವರೇ ಇವ್ರ ಜೊತೆ ಡೇಟಾ ಶೇರ್ ಮಾಡ್ತಾರೆ. ಬಿಕಾಸ್ ಇಲ್ಲದಿದ್ರೆ ಸೈಬರ್ ಕ್ರಿಮಿನಲ್ ಗೆ ನಿಮ್ಮ ಎಲ್ಲ ಡೀಟೇಲ್ಸ್, ನೀವೀಗ ಲೋನ್ ತೆಗೆದಿದ್ದೀರಿ, ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟ ಅಮೌಂಟ್ ಇದೆ, ಇದೆಲ್ಲ ಡೀಟೇಲ್ಸ್ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಅದೇ ತರ ಈ ಡೆಲಿವರಿ ಕಂಪನಿಗಳಲ್ಲಿ ಕೂಡ ಇವರು ಸೈಬರ್ ಕ್ರಿಮಿನಲ್ ಒಟ್ಟಿಗಿರುವ ಜನರು ಕೂಡ ಇರ್ತಾರೆ. ಅವ್ರ ಡೇಟಾವನ್ನು ಶೇರ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮನೆಗೆ ಒಂದು ಕೊರಿಯರ್ ಬರುತ್ತೆ, ಆ ಕೊರಿಯರ್ ಅಲ್ಲಿ ಸ್ಕ್ರಾಚ್ ಕಾರ್ಡ್ ಇರುತ್ತೆ, ನಾವು ಸ್ಕ್ರಾಚ್ ಮಾಡ್ತೇವೆ, ಅದ್ರ ನಂಬರ್ ಹೇಳಿರ್ತಾರೆ ಅವರು. ಆ ನಂಬರಿಗೆ ನಾವು ಕಾಲ್ ಮಾಡಿ ನಾನು ವಿನ್ ಆಗಿದ್ದೇನೆ, ಕಾರ್ ವಿನ್ ಆಗಿದ್ದೇನೆ ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ OTP ಬರುತ್ತೆ ಅಂತ ಅವ್ರು ಹೇಳ್ತಾರೆ ಕನ್ಫರ್ಮೇಶನ್ ಗೆ. ಆಗ ನಾವು OTP ಶೇರ್ ಮಾಡ್ತೀವಿ. ಸೊ ಈ ಸೈಬರ್ ಕ್ರಿಮಿನಲ್ ಗಳು ನಮ್ಗಿಂತ ಎಷ್ಟೋ ಹೆಜ್ಜೆ ಮುಂದೆ ಇದ್ದಾರೆ. ಮತ್ತೆ ಅವರು ಎವ್ರಿ ಟೈಮ್ ಹೊಸ ಮೋಡಸ್ ಆಪರೆಂಡಿ, ಅಂದ್ರೆ ಹೊಸ ಟ್ರಿಕ್ಸ್ ಗಳನ್ನ ಅವರು ಜನರ ಮೇಲೆ ಟ್ರೈ ಮಾಡ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಮಯಕ್ಕೆ ತಕ್ಕಂತೆ ಒಂದು ಟ್ರಿಕ್ ಅನ್ನು ತರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ತಾ ಇದ್ದೇವೆ ಇಲೆಕ್ಷನ್ ಟೈಮ್. ಸೊ ಕಾಲ್ ಬಂದು ಅವ್ರು ಹೇಳ್ತಾರೆ, ನಿಮ್ಮ ಹೆಸರು ವೋಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ, ಸೊ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಮಾಡ್ಬೇಕಂದ್ರೆ ಒಂದು OTP ಕೊಡ್ತೇವೆ ಅಂತ. ಸೊ ಆ ತರ ಹೇಳ್ತಾರೆ. ಅಥವಾ ನಿಮ್ಮ ಗ್ಯಾಸ್ ಕನೆಕ್ಷನ್, ನಿಮ್ಮ ಫ್ರೀ ಬೀಸ್ ಏನ್ ಬರ್ತಾ ಇದೆ ಅದು ಕ್ಯಾನ್ಸಲ್ ಮಾಡ್ತೇವೆ, ಬರ್ಬೇಕಾದ್ರೆ ಒಂದು OTP. ಸೊ ಏನಾಗಿದೆ ಅಂದ್ರೆ, ಜನರು ಇದು ಆಕ್ಚುಲ್ ಇದು ಫೇಕ್ ಅಂತ ನಂಬಲಿಕ್ಕೂ ಕೂಡ ಆಗದಾಗಿ ಒಂದು ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ. ಸೊ ನಾವು ಎಷ್ಟು ಜಾಗೃತರಾಗಿದ್ರು ಕೂಡ ಸಾಕಾಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರೈಟ್. ಡಾಕ್ಟರ್ ವಿಜಯ್ ಸರ್, ನಿಮಗೂ ಕೂಡ ಭಾಳ ಸಿಂಪಲ್ ಆದಂಥ ಪ್ರಶ್ನೆ, ಆದರೆ ಭಾಳ ಜಟಿಲವಾದಂಥ ವಿಷಯ ಇದು. ಈ OTP ಅಂತ ಅನ್ನೋದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಥವಾ ಯಾವುದೋ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಅಮೆಝಾನ್ನವರು ಕೇಳ್ತಾರೆ, ಫ್ಲಿಪ್ಕಾರ್ಟ್ನವರು ಕೇಳ್ತಾರೆ, ಅವ್ರು ಇವನ್ ಯಾವುದೋ ಒಂದು ನಾರ್ಮಲ್ ಕೊರಿಯರ್ ಕಂಪ್ನಿ ಕೂಡ OTP ಹೇಳಿ ನಾವು ಡೆಲಿವರಿ ಮಾಡಿದ್ದೀವಿ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ OTP ಹೇಳಿ ಅಂತಾರೆ. ನಮಗೆ ಇದರ ಡಿಫ್ರೆನ್ಷಿಯೇಷನ್ ಗೊತ್ತಾಗಲ್ಲ. ಯಾಕಂದರೆ ನಾವು ಒಂದು ಆ್ಯಾವ್ರೇಜ್ ಪರ್ಸನ್ನು ತಿಂಗಳಿಗೊಂದು 4-5 ಪ್ರಾಡಕ್ಟ್ ಅಂತೂ ಆನ್ಲೈನಿಂದ ಆರ್ಡರ್ ಮಾಡೇ ಇರ್ತಾನೆ ಇವತ್ತು. ಹಾಗಾಗಿ ಅವನು OTP ಹೇಳ್ತಾನೆ, OTP ಹೇಳಲೇಬೇಕಾಗುತ್ತೆ ಅವನು. ಬಟ್ ಹೌ ಡಸ್ ಇಟ್ ಡಿಫ್ರೆನ್ಷಿಯೇಟ್ ದಿಸ್? ಮತ್ತು ಈ OTP ಬೇಕೇ ಬೇಕಾ? ಒಂದು ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರಿ ಆಗೋದಕ್ಕೆ, ಅದು ಇವನಿಗೆ ಮುಟ್ಟಿದೆ ಅನ್ನೋ ಅಥೆಂಟಿಸಿಟಿ ಸಿಗೋದಕ್ಕೆ ಈ OTP ಅನ್ನೋದು ಬೇಕೇ ಬೇಕಾ? ಇದರಿಂದ ಭಾಳಷ್ಟು ಸವಾಲುಗಳಾಗ್ತಾ ಇದ್ದಾವೆ ಅಂತ ತಮ್ಗನ್ಸೋದಿಲ್ವಾ? ಇದು ಒಂಥರ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಹೇಳ್ಬೋದು. ನಾವು ಈಗ OTP ಕೇಳೋ ಅಂಥ ಕಂಪ್ನಿಗಳು ಯಾವುದಿದೆ, ಅದು ಬೇರೆ ರೀತಿಯೊಳಗೂ ಆ ಅಕ್ನಾಲೇಜ್ಮೆಂಟನ್ನು ತೊಗೊಳ್ಬೋದು. ನಾವು OTPನ ಹೇಳಿ ಅದನ್ನು ಡೆಲಿವರಿ ಬಾಯ್ ಎಂಟರ್ ಮಾಡೋದು ಅಂತಿದೆಯಲ್ಲ,
ಅದು ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನಮ್ಮ ಆ್ಯಪ್ ಒಳಗೆ ಆ್ಯಪ್ನೊಳಗೇ ನಾವು ಡೆಲಿವರಿ ರಿಸೀವ್ಡ್ ಅಂತ ಏನೋ ಕನ್ಫರ್ಮೇಷನ್ ಕೊಟ್ಟು ಅದು ಡೈರೆಕ್ಟಾಗಿ ಕಂಪ್ನಿಗೆ ಹೋಗೋದಾದರೆ ನಮಗೆ ಈ OTPನ ಇನ್ನೊಬ್ಬರಿಗೆ ಹೇಳೋ ವಿಚಾರ ಅದು ಯಾರಿಗೂ ಅದು ಅಭ್ಯಾಸ ಆಗೋದಿಲ್ಲ. ಈಗ ಎಲ್ಲರಿಗೂ ಅದು ಗೊತ್ತು, ಅಮೆಝಾನ್ನವ್ರು ಕೊಟ್ಟ ತಕ್ಷಣ ಅಥವಾ ಸ್ವಿಗ್ಗಿನವ್ರು ಕೊಟ್ಟ ತಕ್ಷಣ ಒಂದು OTP ಕೇಳ್ತಾನೆ, ನಾವು ಹೇಳಬೇಕು ಅಂತ. ಸೊ ಕೊರಿಯರ್ ಇರೋ ವಿಷಯಗಳಲ್ಲೆಲ್ಲ ಈ ರೀತಿ OTPನ ಡೆಲಿವರಿ ಬಾಯ್ಗೆ ಹೇಳೋದು ಒಂದು ಕಾಮನ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಈ ಕಾಮನ್ ಪ್ರಾಕ್ಟೀಸ್ ಮಾಡಿರೋದು ಯಾರು? ಈ ಕಂಪನಿಗಳು ಅವರ ಸೆಕ್ಯೂರಿಟಿ ಸಿಸ್ಟಮ್ಸನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ಈ ರೀತಿ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳೋದು, ಈ ಇಂಟರ್ಮೀಡಿಯರೀಸ್ನ ರೆಸ್ಪಾನ್ಸಿಬಲ್ ಮಾಡಬೇಕು ಈ ರೀತಿ ಕ್ರೈಮ್ಗಳಿಗೆ. ಆವಾಗ ಮಾತ್ರ ಅವರುಗಳು ಸ್ವಲ್ಪ ಎಚ್ಚರಿಕೆ ವಹಿಸ್ತಾರೆ. ಇಲ್ಲದೇ ಇದ್ದರೆ ಇವಾಗ ಕೋರ್ಟ್ನಲ್ಲಿ ನಿಂತ್ಕೊಂಡು ನಾವು ಯಾವುದೋ ಒಂದು ISO ಸರ್ಟಿಫಿಕೇಷನ್ ತೊಗೊಂಡಿದ್ದೀವಿ, ನಮ್ಮನ್ನೇನು ಕೇಳಬೇಡಿ, ಅವ್ರೇನಾದ್ರು ದುಡ್ಡು ಹೋಗಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ, ಬೇರೆಯವ್ರ ಜವಾಬ್ದಾರರು ಅಂತ ಅವರು ತಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ಈಗ ಇದಕ್ಕೆಲ್ಲ ಸಲ್ಯೂಷನ್ ಏನು ಅಂದರೆ, ಒಂದು ಈ ಇಂಟರ್ಮಿಡಿಯರೀಸ್ನ ನಾವು ರೆಸ್ಪಾನ್ಸಿಬಲ್ ಮಾಡಬೇಕು. ಎರಡನೇದು, ನೀವು ಫೇಕ್ ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ನಾವು ಹಿಂದೆಯಿಂದನೂ ವೈರಸ್ ಅಂತ ಕೇಳಿದ್ದೀವಿ. ಸೊ ವೈರಸ್ಗಳು ಪದೇ ಪದೇ ಬರ್ತಾ ಇರುತ್ತೆ, ಅದನ್ನು ನಾವು ತಡಿತಾ ಇರ್ತೀವಿ, ಆ್ಯಂಟಿವೈರಸ್ ಹಾಕ್ಕೊಂಡು ತಿರ್ಗಾ ಬರ್ತಾ ಇರುತ್ತೆ, ಹಾಗೂ ಅದನ್ನು ಕಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಫೇಕ್ ಆ್ಯಪ್ಸನ್ನು ನಾವು ಒಂದು ಆ್ಯಪನ್ನು ತೆಗೆದ್ರೆ ಇನ್ನೊಂದು ಆ್ಯಪ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನು ತಡೆಯೋಕ್ಕಾಗಲ್ಲ ಅಂತ ತಿಳ್ಕೊಳ್ಬಾರ್ದು. ಈ ಆ್ಯಪ್ಸನ್ನು ಈಗ ಆ್ಯಂಡ್ರಾಯ್ಡ್ನವರಾಗಲಿ ಅಥವಾ iOSನವರಾಗಲಿ ಅವರು ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ಲ. ಆದ್ದರಿಂದ ಅವರನ್ನು ಒಂದು ಇಂಟರ್ಮೀಡಿಯರಿ ಅಂತ ಕನ್ಸಿಡರ್ ಮಾಡಿ ಅವರನ್ನು ರೆಸ್ಪಾನ್ಸಿಬಲ್ ಮಾಡಿದ್ರೆ ಈ ರೀತಿ ಫೇಕ್ ಆ್ಯಪ್ಸನ್ನು ನಾವು ತಡಿಬೋದು. ಸೊ ಈ ರೀತಿ ಇಂಡಸ್ಟ್ರಿ ಲೆವೆಲ್ಲೊಳಗೆ ಸ್ವಲ್ಪ ಸೆಕ್ಯೂರಿಟಿ ಪ್ರೊಸೀಜರ್ಸನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ರೈಟ್. ಸಮದ್, ಕೊನೆಯದಾಗಿ ಏನು ಹೇಳ್ತೀರಿ? ನೀವು ವಿಕ್ಟಿಮ್ ಆಗಲಿಲ್ಲ, ನಿಮ್ಗೆ ಎಚ್ಚೆತ್ಕೊಂಡ್ರಿ, ಆಮೇಲೆ ನೀವು ಜನಕ್ಕೂ ಕೂಡ ಎಚ್ಚರಿಕೆ ಕೊಡುವುದಕ್ಕೆ ಮುಂದೆ ಬಂದಿದ್ದೀರಿ ಇವತ್ತು. ಏನು ಹೇಳ್ತೀರಿ ಸಮತ್? ಹೌದು ಸರ್. ನಮ್ಮ ಸ್ನೇಹಿತರಲ್ಲೇ ಭಾಳ ಜನ ಆನ್ಲೈನ್ ಫ್ರಾಡ್ಸ್ ಆಗಿದ್ದಾರೆ ಸರ್. ಅಂದರೆ ಫ್ರಾಡ್ಸ್ ಆಗಿದೆ ಅವ್ರ ಜೊತೆ. ಸೊ ಸರ್ ಏನು ಹೇಳ್ತಿದ್ದಾರೆ ಅದು ನಿಜ ಸರ್. ಬೇಸಿಕಲಿ ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆ, ಗೂಗಲ್ ಆ್ಯಪ್ಸ್ ಏನಿದೆ ಸರ್, ಗೂಗಲ್ ಆ ಸೆಕ್ಯೂರಿಟಿ ನಾವೇನಾದರೂ ಅಂದರೆ ಈ ಗೂಗಲ್ ಸೆಕ್ಯೂರಿಟಿ ಇದೆ ಅಲ್ವಾ, ಈಗ ಒಂದು ಸ್ವಲ್ಪ ಆ್ಯಪ್ಸ್ ಇರುತ್ತೆ. ಸೊ ಯಾವ ಆ್ಯಪ್ಸಿಗೆ ಪರ್ಮಿಷನ್ ಕೊಡಬೇಕು, ಯಾವ ಆ್ಯಪ್ಸಿಗೆ ಪರ್ಮಿಷನ್ ಕೊಡಬಾರ್ದು ಅನ್ನೋದು ಗೂಗಲ್ ಅದು ವೆರಿಫೈ ಮಾಡೋದಿಲ್ಲ ಸರ್. ಏನಾಗುತ್ತೆ, ಇವಾಗ ನಾನು ಒಂದು ಅಪ್ಲಿಕೇಶನ್ ಡಿಸೈನ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ನಾನು ಗೂಗಲಲ್ಲಿ ಹಾಕಬೇಕಾದ್ರೆ ಗೂಗಲ್ ಅದನ್ನ ವೆರಿಫೈ ಮಾಡೋದಿಲ್ಲ, ಗೂಗಲ್ ಅದನ್ನ ಎಕ್ಸೆಪ್ಟ್ ಮಾಡುತ್ತೆ ಸರ್. ಆಮೇಲೆ ಅದ್ರ ರೇಟಿಂಗ್ ನೋಡಿಕೊಂಡು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಿದಾಗ ಜನರು ಈ ಅಪ್ಲಿಕೇಶನ್ ಪ್ಲೇ ಪ್ರೊಟೆಕ್ಟ್ ಇಂದ ವೆರಿಫೈ ಆಗಿರೋದಿಲ್ಲ ಅಂತ ಹೇಳ್ತಾ ಇರುತ್ತೆ. ಗೂಗಲ್ ಡಸಂಟ್ ವೆರಿಫೈ ಇಟ್ ಅಂತ. ಬಿಕಾಸ್ ಆಂಡ್ರಾಯ್ಡ್ ಇಸ್ ಅನ್ ಓಪನ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಿಮಗೆ ಅದು ವೆರಿಫೈ ಮಾಡೋದಿಲ್ಲ. iOSನಲ್ಲಿ ಒಂದು ಸ್ವಲ್ಪ ಕಡಿಮೆ ಈ ಥರದ್ದಾಗೋದು ಅಂತ ತಾವು ಹೇಳ್ತಾ ಇದ್ದೀರಿ. ಐ ಗಾಟ್ ಯುವರ್ ಪಾಯಿಂಟ್ ಸಂಬಂಧ. ಐ ಸರ್ಟನ್ಲಿ ಗಾಟ್ ಯುವರ್ ಪಾಯಿಂಟ್. ಯಾವನ್ ಬೇಕಾದರೂ ಯಾವ ಆ್ಯಪನ್ನು ಬೇಕಾದರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಡೆವಲಪ್ ಮಾಡಿ ಅಲ್ಲಿ ಬಿಡ್ಬೋದು. ಅದಾದಮೇಲೆ ಇಂತಿಷ್ಟು ಆ್ಯಪ್ಗಳು ಫಿಶಿಂಗ್ ಮಾಡ್ತಿದ್ದಾವೆ, ಫ್ರಾಡ್ ಮಾಡ್ತಿದ್ದಾವೆ ಅಂತೆಲ್ಲ ಹೇಳಿ ನಂತರದಲ್ಲಿ ಆಮೇಲೆ ಅದನ್ನು ಟೇಕ್ ಇಟ್ ಡೌನ್. ಒಂದು 100 ಆ್ಯಪ್ಗಳನ್ನು ನಾವು IT ಮಿನಿಸ್ಟ್ರಿಯಿಂದ ನಾವು ಅದನ್ನು ತೆಗಿತಾ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಿಕಾಸ್ ಅದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರೋದ್ರಿಂದ ಆಂಡ್ರಾಯ್ಡ್ ಅನ್ನೋದು ಎನಿಬಡಿ ಕ್ಯಾನ್ ಡೆವಲಪ್, ಅನ್ಲೈಕ್ iOS ಅಲ್ಲೂ ಇದೆ ಈ ಥರದ ಸಮಸ್ಯೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಗೂಗಲ್ ಪ್ಲೇ ಸ್ಟೋರೇ ಆಗಬೇಕು ಅಂತಿಲ್ಲ. ಅವ್ನು ಯಾವನೋ ಡೌನ್ಲೋಡ್ ಮಾಡಿಸ್ಕೊಳ್ಬೇಕು ಅಂತಿರೋ ಒಂದು APK ಫೈಲ್ ಕೂಡ ಕಳಿಸ್ಬಿಟ್ಟು ನಿಮ್ಮಿಂದ ಡೌನ್ಲೋಡ್ ಮಾಡಿಸ್ಕೊಳ್ಬೋದು ಯಾವುದೋ ಒಂದು ಫ್ರಾಡ್ ಮಾಡಬಹುದಾಗಿರುವಂಥ ಒಂದು ಸಾಫ್ಟ್ವೇರ್ನ. ಎನಿಹಾವ್ ಈ ಥರದ ಉದಾಹರಣೆಗಳು ಸುಮಾರು ಕೊಡ್ಬೋದು. ನಾನು 3 ಜನಕ್ಕೂ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೇನೆ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಫಾರ್ ಕನ್ಸಿಡರಿಂಗ್ ಅಸ್. ಅದರ ಜೊತೆಗೆ ತಾವು ಅವೇರ್ನೆಸ್ಸನ್ನು ಜನರಿಗೆ ಮುಟ್ಟಿಸಲು ಪ್ರಯತ್ನಿಸೋದಕ್ಕಾಗಿ ಭಾಳ ಧನ್ಯವಾದ 3 ಜನಕ್ಕೂ ಕೂಡ. ಥ್ಯಾಂಕ್ಸ್ ಅಲಾಟ್. ನಮಸ್ತೆ. ದಟ್ಸ್ ಆಲ್ ಫಾರ್ ನೌ. ಭಾಳ ಹುಷಾರಾಗಿರಿ, ಭಾಳ ಆರಾಮಾಗಿರಿ. ಒಂದು ಭಾಳ ಸಿಂಪಲ್ ಗೋಲ್ಡನ್ ರೂಲ್, ಅವ್ನು ಯಾವನೋ ಫೋನ್ ಮಾಡಿ OTP ಕೇಳಿದ್ರೆ 100 ಸಲ ಯೋಚನೆ ಮಾಡಿ. ಕೊರಿಯರು ಎಲ್ಲಿಂದನೋ ಬಂದಿದೆ ಅಂತಂದರೆ ನೀವು ಆರ್ಡ್ರ್ ಮಾಡಿದ್ದು ನಿಮಗೆ ನೆನಪಿದ್ರೆ ಫೈನ್, ಫೇರ್ ಎನಫ್. ಇಲ್ಲ ನಿಮಗೆ ಚೈನಾಯಿಂದ ಬಂದಿದೆ, ಅಂಟಾರ್ಟಿಕಾಯಿಂದ ಬಂದಿದೆ, ಆಕಾಶದಿಂದ ಚಂದ್ರನ ಮೇಲಿಂದ ಇವಾಗ ತಾನೇ ಉದುರಿಸಿ ಕಳಿಸಿದ್ದಾರೆ ಕಣೋ, ನಾನು CBIನಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತಂದರೆ
ನೀನು CBI ಆದರೆ ನಾನು ಅವರಪ್ಪ ಅಂತೇಳಿ ನೀವು, ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಅವೇರ್ನೆಸ್ಸು ನಿಮ್ಮ ಕೈಯಲ್ಲೇ ಇದೆ. ಆಮೇಲೆ ಅತಿ ಆಸೆಗೆ ಮರಳಾಗಬೇಡಿ, ಅತಿ ಆಸೆಗೆ ಬೀಳಬೇಡಿ. ಯಾವನೋ 10,000 ಹಾಕಿದ್ರೆ 15,000 ಕೊಟ್ಬಿಡ್ತಾನೆ ಅಂತ ಟೆಲಿಗ್ರಾಮ್ನಲ್ಲಿ ಯಾವುದೋ ಒಂದು ಚಾನಲ್ಗೆ ಸೇರ್ಕೊಂಡ್ಬಿಡೋದು, ಅಥವಾ ಇನ್ನೊಂದು ಯಾವುದೋ ಒಂದು ಫೇಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಡೋದು, ಈ ಥರದಕ್ಕೆಲ್ಲ ಕ್ರಿಪ್ಟೋ ಕರೆನ್ಸಿಗೆ ಕೈ ಹಾಕ್ಬಿಡೋದು, ಈ ಥರದ್ದೆಲ್ಲ ದಯಮಾಡಿ ಮಾಡಬೇಡಿ. ಆಸೆಯೇ ದುಃಖಕ್ಕೆ ಮೂಲ. ಥ್ಯಾಂಕ್ ಯು. ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.